ವಿಡಿಯೋದ ಮುಖಾಂತರ ಇವತ್ತೊಂದು ಅಪ್ಡೇಟ್‌ನ ಕೊಡ್ತಾ ಇದ್ದೀನಿ. ಸೊ ನಾನು ಕ್ರಿಯೇಟರ್ ಕ್ಲಬ್ ಅಥವಾ ಮೀಶೋದಲ್ಲಿ ಬೇರೆ ಬೇರೆ ಆ್ಯಪ್‌ಗಳ ಮುಖಾಂತರ ನಾವು ವರ್ಕ್‌ನ ಮಾಡ್ಬಿಟ್ಟು ನಾವು ಅರ್ನಿಂಗ್ಸ್‌ನ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನೊಂದು ವಿಡಿಯೋನ ಹಾಕಿದ್ದೆ. ಸೊ ಆ ಒಂದು ವಿಡಿಯೋಗೆ ಬಂದು ನನಗೆ ತುಂಬಾನೇ ವೈರಲ್ ಆಗಿದೆ ಆ ವಿಡಿಯೋ. ತುಂಬಾ ಕಮೆಂಟ್ ಸಹನು ಬಂದಿದೆ ಆ ವಿಡಿಯೋಗೆ. ಬಟ್ ಏನಂತ ಹೇಳಿದ್ರೆ ತುಂಬಾ ಜನ ಫಾಲೋ ಮಾಡಿಲ್ಲ. ನೀವು ಫಾಲೋ ಮಾಡ್ದಲೇ ಕಮೆಂಟನ್ನ ಹಾಕಿದ್ರೆ ಅದು ಯೂಸ್ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ನೀವು ಅಟ್‌ಲೀಸ್ಟ್ ನಾವು ಟ್ರೈನಿಂಗ್ ತಗೋಬೇಕಂದ್ರೆ ನಾನು ಸುಮಾರಷ್ಟು ಟ್ರೈನಿಂಗ್‌ಗಳನ್ನ ತಗೊಂಡಿದ್ದೀನಿ. ಎಲ್ಲದಕ್ಕೂ ಪೇ ಮಾಡಿದ್ದೀನಿ. ದುಡ್ಡು ಕೊಟ್ಟು ಕಲ್ತಿದ್ದೀನಿ ನಾನು. ಬಟ್ ಅದನ್ನ ಇಲ್ಲಿ ನಾವು ಫ್ರೀಯಾಗಿ ಹೇಳ್ಕೊಡ್ತೀವಿ ಅಂತ ಹೇಳಿದ್ರೆ ನಿಮ್ಗೆ ಅಟ್‌ಲೀಸ್ಟ್ ಒಂದು ಫಾಲೋ ಮಾಡ್ಬೇಕನ್ನೋ ಒಂದು ಮನಸ್ಥಿತಿನೂ ನಿಮಗಿಲ್ಲ ಅಂತ ಹೇಳಿದ್ರೆ, ಸೊ ನಾನ್ ನಿಮ್ಗೆ ಹೇಗ್ ಅದನ್ನ ಹೇಳ್ಕೊಡ್ಲಿಕ್ಕಾಗುತ್ತೆ? ಸೊ ನೀವೇನಾದ್ರೂ ಅದ್ರ ಬಗ್ಗೆ ತಿಳ್ಕೋಬೇಕು. ಮೀಶೋದಿಂದ, ಆಮೇಲೆ ವಿಶ್ ಲಿಂಕಿಂದ, HYPDಯಿಂದ, FYBಯಿಂದ ಸೊ ಇಷ್ಟೆಲ್ಲಾನು ನಾವು ಅರ್ನಿಂಗ್ಸ್‌ನ ಮಾಡ್ಬೋದು. ಸೊ ನಾನೇನ್ ಗೊತ್ತಾ ಇವ್ರೇನ್ ಎಷ್ಟು ದುಡಿತಾರೆ, ಎಷ್ಟು ದುಡಿಯೋದಲ್ಲ. ನಾನು ಹೊರಗಡೆ ಹೋಗ್ದಲೆ ಇವತ್ತೊಂದು 400 ಅರ್ನ್ ಮಾಡಿದ್ದೀನಿ. 500 ಕುತ್ಕೊಂಡ್ ಜಾಗದಲ್ಲಿ ಒಂದು ಅರ್ಧ ಗಂಟೆ ವರ್ಕ್ ಮಾಡ್ಬಿಟ್ಟು ನಾನು ಅರ್ನ್ ಮಾಡಿದ್ದೀನಿ ಅಂದ್ರೆ ನನ್ಗೆ ಅದೇ ದುಡ್ಡು ತುಂಬಾ ದೊಡ್ಡದಾಗುತ್ತೆ. ಇವತ್ತು ₹500 ಇರ್ಬೋದು. ಬಟ್ ನನ್ ಕಂಟಿನ್ಯೂಟಿ ಇರ್ಬೇಕು. ನನ್ಗೊಂದು ಎಫರ್ಟ್ ಇತ್ತು ಅಂತ ಹೇಳಿದ್ರೆ ಆ 500 5,000 ಸಹನೂ ಆಗ್ಬೋದು. ಎಷ್ಟೋ ಜನ ಮನೇಲಿ ಕುತ್ಕೊಂಡು ಮಾಡ್ತಾ ಇರೋದೇ ಸ್ಮಾರ್ಟ್ ವರ್ಕ್ ಮಾಡ್ಬಿಟ್ಟೆ ಅರ್ನ್ ಮಾಡ್ತಾ ಇದ್ದಾರೆ. ವಿತೌಟ್ ಇನ್ವೆಸ್ಟ್‌ಮೆಂಟ್ ನಾವೆಲ್ಲೂ ಹೋಗೋಗಿಲ್ಲ. ಯಾರ್ ಕೈ ಕಾಲು ಹಿಡಿಯೋ ಹಾಗಿಲ್ಲ. ಕೂತ್ಕೊಂಡು ಒಂದ್ ವಿಡಿಯೋ ಮಾಡ್ತೀವಿ, ಒಂದ್ ಪೋಸ್ಟ್ ಮಾಡ್ತೀವಿ, ನಮ್ಗೊಂದ್ ₹400 500 ದಿನಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಅದು ದೊಡ್ಡ ಅಮೌಂಟೇ ಅದು ಹೇಳ್ಬೇಕಂತ ಹೇಳಿದ್ರೆ. ಒಂದೊಂದ್ಸಲ ಕೋಟಿ ಗಂಟೆ ದುಡ್ದೋರ್ಗುನು ₹1 ದುಡ್ಡು ಇರೋದಿಲ್ಲ, ಅದ್ ಬೇರೆ ವಿಚಾರ. ಬಟ್ ನಾವ್ ಏನು ಎಫರ್ಟ್ ಹಾಕಿಲ್ಲ. ಒಂದ್ ಅರ್ಧ ಗಂಟೆ ಟೈಮ್ ಕೊಟ್ಟು ಒಂದ್ ವಿಡಿಯೋ ಮಾಡ್ತೀವಿ, ಅದನ್ನ ಅಪ್ಲೋಡ್ ಮಾಡ್ತೀವಿ. ಆ ವಿಡಿಯೋ ಯಾವ್ದೋ ಒಂದ್ ವೈರಲ್ ಆಗುತ್ತೆ ಅಂತ ಹೇಳಿದ್ರೆ ಸೊ ಅದರಿಂದ ಎಷ್ಟು ಬರ್ಬೋದು ನಿಮ್ಗೆ ಅದನ್ನ ಯೋಚನೆ ಮಾಡಿ. ಎಷ್ಟೋ ಜನ ಈ ಒಂದು ಕ್ಲಾಸ್‌ಗಳಿಗೆ 1,500 2,500 3,500 ಫೀಸ್‌ನ ಕೊಟ್ಟು ಕಲಿತಾ ಇದ್ದಾರೆ. ಸೊ ಇಲ್ಲಿ ನಾವು ಅಟ್‌ಲೀಸ್ಟ್ ಒಂದು ಕಮ್ಯುನಿಕೇಟ್ ಮಾಡ್ತಾ ಇದ್ದೀವಿ. ಯಾವ ತರ ಫೀಸ್ ಕೊಟ್ಟು ಕಲಿಬೇಡ್ರಿ ನೀವು. ನಮ್ಮ ಯೂಟ್ಯೂಬ್ ಚಾನೆಲ್‌ಗಳಲ್ಲಿ ನಾವು ಹಾಕ್ತೀವಿ. ಅಲ್ಲಿ ನೋಡ್ಬಿಟ್ಟು ನೀವು ಕಲೀರಿ ಅಂತ ಹೇಳ್ಬಿಟ್ಟು ನಾವು ಕಮ್ಯುನಿಕೇಟ್ ಮಾಡ್ತಾ ಇದೀವಿ. ನೀವು ಅಟ್‌ಲೀಸ್ಟ್ ಒಂದು ಫಾಲೋನು ಮಾಡಲ್ಲ. ಹಂಗೆ ಕಮೆಂಟು ಮೇಡಮ್ ಪ್ಲೀಸ್ ಹೇಳ್ರಿ, ಪ್ಲೀಸ್ ತಿಳಿಸ್ಕೊಡ್ರಿ ಅಂತೆಲ್ಲ ಹಾಕಿದ್ರೆ ಯಾವ್ದಕ್ಕಾದ್ರೂ ಒಂದು ಗುರುದಕ್ಷಿಣೆ ಅಂತ ಕೊಟ್ಬಿಟ್ಟು ಕಲಿಬೇಕಂತೆ. ಸೊ ನನಗೆ ಎಷ್ಟು ಸಾವಿರಾರು ಒಂದ್ ವಿಡಿಯೋ ಒಂದು ಏನಂತ ಹೇಳಿದ್ರೆ 1,00,000ಕ್ಕಿಂತ ಜಾಸ್ತಿ ಓಡಿದೆ. ಅದಕ್ಕೆ ಕಮೆಂಟ್ ಬಂದು ಒಂದು 5,000 ಕಮೆಂಟ್ ಬಂದಿದೆ. ಫಾಲೋವರ್ಸ್ ಮಾತ್ರ ಆಗಿಲ್ಲ. ನಿಮ್ಗೆ ನಿಮ್ ಮನಸ್ಥಿತಿ ಈ ತರ ಇದೆ ಅಂತ ಹೇಳಿದ್ರೆ ನಮ್ಗೂನು ಅನ್ಸುತ್ತೆ ಅವಾಗ ಫ್ರೀಯಾಗಿ ಕೊಟ್ರೆ ಜನಗಳಿಗೆ ಯೂಸ್ ಆಗೋದಿಲ್ಲ. ಫ್ರೀಯಾಗಿ ಏನು ಕೊಡ್ಬಾರ್ದು ಅಂತ. ಯಾಕಂದ್ರೆ ನನ್ನ ಇನ್‌ಸ್ಟಾಗ್ರಾಮ್ ಅಕೌಂಟ್ ತುಂಬಾ ಸಲ ರಿಸ್ಟ್ರಿಕ್ಷನ್ ಮಾಡಿ ನಾನ್ ಮೇಲ್ ಹಾಕಿ ಕಂಪ್ಲೇಂಟ್ ಮಾಡಿ ಸುಮಾರು ಸಲ ಮೇಲ್‌ಗಳ್ನ ಹಾಕಿ ಸೊ ಅವ್ರಿಗೆ ರಿಪೋರ್ಟ್ ಮಾಡಿ ಅವ್ರದೇ ಒಂದು ಇನ್‌ಸ್ಟಾಗ್ರಾಮ್ ಅವ್ರದ್ದು, ಫೇಸ್‌ಬುಕ್ ಅವ್ರದ್ದು ಸಪ್ರೇಟ್ ಒಂದು ಕಂಪ್ಲೇಂಟ್ ರೈಸ್ ಮಾಡೋಂತ ಒಂದು ಇದಿದೆ, ಪ್ಲಾಟ್‌ಫಾರ್ಮ್ ಇದೆ. ಸೊ ಅಲ್ಲಿ ರೈಸ್ ಮಾಡಿ ಅಲ್ಲಿ ಅಷ್ಟೆಲ್ಲ ಕಷ್ಟಪಟ್ಟು ನಾವು ತಗೊಂಡಿರ್ತೀವಿ. ಸೊ ನಮ್ಗೂನು ಒಂದು ಆಸೆ ಇರುತ್ತೆ. ಒಂದು ಫಾಲೋವರ್ಸ್ ಜಾಸ್ತಿ ಆಗ್ಬೇಕು. ನಾವು ಒಬ್ರಿಗೆ ಒಂದು ಹೇಳ್ಕೊಟ್ಟಿದ್ದು ಯೂಸ್ ಆಗ್ಬೇಕು ಅಂತ ಹೇಳ್ಬಿಟ್ಟು. ಸೊ ಈ ಒಂದು ವಿಡಿಯೋದ ಮುಖಾಂತರ ಏನ್ ಹೇಳ್ತೀನಿ ಅಂದ್ರೆ ಸೊ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದೆ ಈ ಆಪ್‌ಗಳ ಬಗ್ಗೆ ನಾನು ಕಲಿಬೇಕು ಅಂತ ಆಸಕ್ತಿ ಇದೆ. ಸೊ ದಯವಿಟ್ಟು ನನ್ನ ಪೇಜ್‌ನ ಫಾಲೋ ಮಾಡಿ. ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಕಂಪ್ಲೀಟ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ನಂದು 2 ಯೂಟ್ಯೂಬ್ ಚಾನಲ್ ಇದೆ. ಒಂದು ಹಳೇದು ನಮ್ಮ ಕನ್ನಡ ಲಾಗ್ಸ್ ಅಂತ ಅದ್ರಲ್ಲಿ ಹಾಕೋದಿಲ್ಲ. ಹೊಸದು ಇದೆ ಸೇಮ್ ಕ್ರಿಯೇಟರ್ಸ್ ಕ್ಲಬ್ ಕನ್ನಡ ಅಂತ ಹೇಳ್ಬಿಟ್ಟೆ ಇದೆ. ಸೊ ಆ ಒಂದು ಪೇಜಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ನಿಮಗೆ ಆ ಒಂದು ಪೇಜ್ ಲಿಂಕ್ ಸಿಗಬೇಕು ಅಂತ ಹೇಳಿದ್ರೆ ನೀವು ನನ್ನ ಪೇಜ್‌ನ ಫಾಲೋ ಮಾಡಿರ್ಬೇಕು. ಸೊ ಲಿಂಕ್ ಅಂತ ಕಮೆಂಟ್ ಮಾಡ್ಬೇಕು. ನಾನು ಕಂಪ್ಲೀಟ್ ಆ ಒಂದು ವಿಡಿಯೋದ ಲಿಂಕನ್ನ ನಿಮಗೆ ಕಳಿಸ್ಕೊಡ್ತೀನಿ. ಥ್ಯಾಂಕ್ ಯು.